ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವಾಗ 8 ಮಂತ್ ಪ್ರೆಗ್ನೆನ್ಸಿ ಜರ್ನಿನಲ್ಲಿದ್ದೀನಿ. ಇನ್ನೇನು ಡೆಲಿವರಿ ಟೈಮ್ ಹತ್ರ ಬಂದೇ ಬಿಡ್ತು. ಒಂದೇ ತಿಂಗಳು ಇರೋದು ನನ್ನ ಡೆಲಿವರಿ ಟೈಮ್ ಬಂದೇ ಬಿಡ್ತು. ಸೊ ಹಾಗಾಗಿ ಇವತ್ತು ಜೆಂಡರ್ ಪ್ರೆಡಿಕ್ಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ರೆಗ್ನೆನ್ಸಿ ಓಲ್ಡ್ ವೈಫ್ ಟೇಲ್ಸ್ ಜೆಂಡರ್ ಪ್ರೆಡಿಕ್ಷನ್ ಹೇಗಿರುತ್ತೆ? ಅನುಭವ ಇರೋರು ಹೇಳ್ತಾ ಇರ್ತಾರಲ್ವ, ಹೊಟ್ಟೆ ಮೇಲಿದ್ರೆ ಬೇಬಿ ಗರ್ಲ್ ಆಗುತ್ತೆ, ಹೊಟ್ಟೆ ಏನಾದರೂ ಸ್ವಲ್ಪ ಕೆಳಗಿದ್ರೆ ಗಂಡು ಪಾಪು ಆಗುತ್ತೆ ಅಂತ. ಇನ್ನು ಕೆಲವರು ಹಾರ್ಟ್ ರೇಟ್ FSHR ನೋಡಿ 140 ಕೆಳಗಿದ್ರೆ ಬೇಬಿ ಬಾಯ್ ಆಗುತ್ತೆ, 140 ಮೇಲಿದ್ರೆ ಬೇಬಿ ಗರ್ಲ್ ಆಗುತ್ತೆ ಅಂತ ಹೇಳ್ತಾರೆ. ಪಿಂಪಲ್ಸು, ಸ್ಕಿನ್ ಬ್ರೇಕ್ಔಟ್ ಆಗಿದ್ರೆ ಬೇಬಿ ಗರ್ಲ್ ಆಗುತ್ತೆ. ಆ್ಯಂಡ್ ಕ್ಲಿಯರ್ ಸ್ಕಿನ್, ಫೇಸಲ್ಲಿ ಯಾವುದೇ ರೀತಿ ಗುಳ್ಳೆ ಇಲ್ಲದೆ ಗ್ಲೋ ಆದರೆ ಬೇಬಿ ಬಾಯ್, ಗಂಡು ಮಗು ಆಗುತ್ತೆ ನಿನಗೆ ಅಂತ ಹೇಳೋದನ್ನ ಕೇಳೇ ಇರ್ತೀವಿ. ಮತ್ತು ಇನ್ನು ಕೆಲವರು ನಿಮಗೇನಾದರೂ ಮೊದಲನೇ ಮಗು ಗಂಡು ಮಗು ಆಗಿದ್ರೆ ಎರಡನೇ ಮಗು ಹೆಣ್ಮಗುನೇ ಆಗುತ್ತೆ ಅಂತ ಹೇಳ್ತಾರೆ. ಅಥವಾ ಹೆಣ್ಮಗು ಆಗಿದ್ರೆ ಮೊದಲನೇ ಮಗು ಎರಡನೇ ಮಗು ಗಂಡು ಮಗುನೇ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಇದೆಲ್ಲ ಕಾಮನ್ನು, ಸಹಜವಾಗಿ ಎಲ್ಲರೂ ಹಾಗೆ ಅಲ್ವಾ ಅಂದ್ಕೊಳ್ಳೋದು. ಫಸ್ಟ್ ಬೇಬಿ ಏನಾದರೂ ಬಾಯ್ ಆಗಿದ್ರೆ ನನಗೆ ಎರಡನೇ ಮಗು ಗರ್ಲ್ ಆಗಲಿ ಅಂತ ಅಂದ್ಕೊಳ್ತಾರೆ. ಈ ಬಾಯ್ ಆಗಲಿ ಗರ್ಲ್ ಆಗಲಿ ಒಟ್ಟಿನಲ್ಲಿ ಹೆಲ್ದಿಯಾಗಿ ಆರೋಗ್ಯವಾಗಿ ಹುಟ್ಟಿದ್ರೆ ಸಾಕು. ಯಬ್ಬ ಸಿಕ್ಕಾಪಟ್ಟೆ ಸೆಕೆ ಅಲ್ವಾ. ಅದರಲ್ಲಿ ಈ ಬೇಸಿಗೆಯಲ್ಲಿ ಯಾರಾದರೂ ಪ್ರೆಗ್ನೆಂಟ್ ಆಗಿದ್ದರೆ ಸಿಕ್ಕಾಪಟ್ಟೆ ಸೆಕೆ, ಬೆವ್ತು ಸಾಕಾಗುತ್ತೆ. ದಿನಕ್ಕೆ 2 ಸಲ ಆದರೂ ಸ್ನಾನ ಮಾಡಲೇಬೇಕು. ಇವತ್ತು ಒಂದು ಕ್ಯೂರಿಯಾಸಿಟಿಗೋಸ್ಕರ ನಾನು ಪ್ರೆಗ್ನೆನ್ಸಿಯ ಓಲ್ಡ್ ವೈಫ್ ಟೈಲ್ಸ್ ಪ್ರೆಡಿಕ್ಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೇಗಿರುತ್ತೆ ನೋಡೋಣ. ಇಲ್ಲಿ ಆ್ಯಕ್ಚುಲಿ ನಾನು ಒಂದು ಬುಕ್ಕಲ್ಲಿ ಬರ್ಕೊಂಡಿದ್ದೀನಿ ಏನೆಲ್ಲ ಓಲ್ಡ್ ವೈಫ್ ಟೈಲ್ಸ್ ಇದೆ ಅಂತ ಎಲ್ಲ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಅದ್ರ ಪ್ರಕಾರ ಹೇಳ್ತಾ ಹೋಗ್ತೀನಿ. ಬನ್ನಿ ಪ್ರೆಡಿಕ್ಟ್ ಮಾಡೋಣ. ಮೊದಲನೇದಾಗಿ ಇರೋದು ಕ್ರೇವಿಂಗ್ಸ್. ನನ್ನ ವಿಡಿಯೋನ ನೀವು ಮೊದಲಿಂದ ನೋಡ್ತಾ ಇದ್ದರೆ ಗೊತ್ತಾಗಿರುತ್ತೆ. ನನಗೆ ಕ್ರೇವಿಂಗ್ಸ್ ಆಗ್ತಾ ಇರೋದು ಇವಾಗ ಸ್ವೀಟ್ಸ್. ಹೆಚ್ಚಾಗಿ ಸ್ವೀಟ್ಸ್ ತಿನ್ನಬೇಕು ಅಂತ ಅನಿಸುತ್ತೆ. ಖಾರ ತಿನ್ನಬೇಕು ಅಂತ ಏನೂ ಅನಿಸಿಲ್ಲ. ಸೊ ಐ ವೋಟ್ ಫಾರ್ ಗರ್ಲ್. ಓಕೆ, ಮೊದಲನೇದಾಗಿ ಈ ಕಡೆ ಹೇಳಿದ್ರೆ ಬಾಯ್ ಅಂತ ಅರ್ಥ, ಈ ಕಡೆ ಬೆಳ್ ಮಾಡಿ ತೋರಿಸಿದ್ರೆ ಇದು ಗರ್ಲ್ಗೋಸ್ಕರ. ಓಕೆ, ನೆಕ್ಸ್ಟ್ ಇರೋದು ಹಾರ್ಟ್ ಬರ್ನ್, ಎದೆ ಉರಿ ಏನೂ ಇಲ್ಲ ನನಗೆ. ಸೊ ಇಲ್ಲದೆ ಇರೋ ಕಾರಣ ಬೇಬಿ ಬಾಯ್ ಆದರೆ ನೋ ಅಂತ ಇದೆ, ಬೇಬಿ ಗರ್ಲ್ ಆದರೆ ಎಸ್ ಅಂತ ಇದೆ ಇಲ್ಲಿ. ಹಾಗಾಗಿ ಐ ವೋಟ್ ಫಾರ್ ಬಾಯ್. ನೋ, ನನಗೆ ಎದೆ ಉರಿ ಇಲ್ಲ. ನೆಕ್ಸ್ಟು ಮಾರ್ನಿಂಗ್ ಸಿಕ್ನೆಸ್. ಸೊ ವಾಮಿಟಿಂಗ್ ಸೆನ್ಸೇಷನ್ ಅಷ್ಟಾಗಿಲ್ಲ. ಪೃಥ್ವಿ ಪ್ರೆಗ್ನೆನ್ಸಿಲಿ ಸಿಕ್ಕಾಪಟ್ಟೆ ವಾಮಿಟ್ ಆಗ್ತಾಯಿತ್ತು ಬೆಳಗ್ಗೆ ಹೊತ್ತು, ಮತ್ತು ಊಟ ಮಾಡಿದಾಗ್ಲೂ ವಾಮಿಟ್ ಆಗ್ತಾಯಿತ್ತು. ಈ ಪ್ರೆಗ್ನೆನ್ಸಿಲಿ ನನಗೆ ವಾಮಿಟಿಂಗ್ ಅನ್ನೋದೇ ಇಲ್ಲ. ಯಾವಾಗಾದರೂ ತುಂಬ ರೇರಾಗಿ ಬೆಳಗ್ಗೆ ಹೊತ್ತು ವಾಮಿಟ್ ಆಗುತ್ತೆ. ಸೊ ಆ ಲಿಟಿಲ್ ಸ್ವಲ್ಪ ಇದೆ ಅಂತ ಹೇಳ್ಬೋದು. ಐ ಫಾರ್ ಬಾಯ್. ಕ್ಯಾರಿಂಗ್ ಹೈಯ ಲೋನ. ಕ್ಯಾರಿಂಗ್ ಒಂದು ಬೇಬಿ ಬಮ್. ನನ್ನ ಪ್ರಕಾರ ಕ್ಯಾರಿಂಗ್ ಲೋ ಅಂತ ಅನಿಸುತ್ತೆ. ಲೋ ಬಂಪ್ ಇದೆ ನನಗೆ. ಹೊಟ್ಟೆ ಮೇಲೇನಿಲ್ಲ, ಹೊಟ್ಟೆ ಕೆಳಗೇನೆ ಇದೆ. ಸೊ ಬೇಬಿ ಬಾಯ್. ಸ್ಕಿನ್ ಕಾಂಪ್ಲೆಕ್ಷನ್ ಹೇಗಿದೆ ಅಂತ ಇಲ್ಲಿ ಕ್ಲಿಯರ್ ಆಗಿದೆಯಾ ಅಥವಾ ಬ್ರೇಕ್ಔಟ್ ಆಗಿದೆಯಾ ನೋಡ್ತಾ ಇರ್ಬೋದು. ನನ್ನ ಸ್ಕಿನ್ ಯಾವುದೇ ರೀತಿ ಪಿಂಪಲ್ಸ್ ಬಂದಿಲ್ಲ ಮತ್ತು ಬ್ರೇಕ್ಔಟೂ ಆಗಿಲ್ಲ. ಹಾಗಾಗಿ ನನ್ನ ಸ್ಕಿನ್ನು ತುಂಬ ಕ್ಲಿಯರ್ ಆಗಿದೆ. ಬೇಬೀಸ್ ಹಾರ್ಟ್ ರೇಟು
140 ಮೇಲೇನು ಹಾರ್ಟ್ ರೇಟ್ ಇಲ್ಲ. 140 ಮೇಲೆ ಇದೆ ಹಾರ್ಟ್ ರೇಟು ಚೆಕ್ ಮಾಡಿಸಿದಾಗೆಲ್ಲ, ಸ್ಕ್ಯಾನಿಂಗ್ ಮಾಡಿಸಿದಾಗೆಲ್ಲ. ಸೊ ಇಟ್ಸ್ ಅ ಬಾಯ್. ಫೀಟ್ ಟೆಂಪ್ರೇಚರ್, ಪಾದಗಳ ಟೆಂಪ್ರೇಚರು ಕೂಲಾಗಿದೆಯಾ ಬಿಸಿಯಾಗಿದೆಯಾ, ಕೂಲಾಗಿದೆಯಾ ಅಥವಾ ವಾರ್ಮ್ ಆಗಿದೆಯಾ ಅಂತ ಇದೆ. ನನ್ನ ಪಾದಗಳ ಟೆಂಪರೇಚರು ಕೂಲಾಗಿ ಇರುತ್ತೆ, ಯಾವಾಗಲೂ ಬಿಸಿಯಾಗಿ ಏನಿರಲ್ಲ. ಸೊ ಫೇಸ್ ಶೇಪ್ ಲೀನ್ ಆಗಿದೆಯಾ ಅಥವಾ ರೌಂಡ್ ಆಗಿದೆಯಾ ಅಂತ. ನನ್ನ ಫೇಸ್ ಶೇಪು ಸ್ವಲ್ಪ ರೌಂಡಾಗೇ ಇದೆ, ತುಂಬ ಲೀನಾಗೂ ಇಲ್ಲ. ಸೊ ಐ ವಿಲ್ ಫಾರ್ ಗರ್ಲ್. ನೆಕ್ಸ್ಟ್ ಬಂಪ್ ಶೇಪ್ ಅಂತ ಇದೆ. ನ್ಯಾರೋ ಉದ್ದ ಇದೆಯಾ ಅಥವಾ ವೈಡ್ ಆಗಿದೆಯಾ ಅಂತ. ನ್ಯಾರೋ ಉದ್ದ ಇದೆಯಾ, ಫ್ಲ್ಯಾಟ್ ಆಗಿದೆಯಾ ಅಥವಾ ವೈಡ್ ಆಗಿದೆಯಾ ಅಂತ, ಬಗ್ಲ ಇದೆಯಾ ಅಂತ ಕೇಳಿದ್ದಾರೆ, ಇಲ್ಲಿ ಹೇಳಿದ್ದಾರೆ. ನನ್ನ ಬಂಪ್ ಶೇಪ್ ಬಂದು ನ್ಯಾರೋ ಆಗಿದೆ. ಹೀಗೆ ನ್ಯಾರೋ ಫ್ಲ್ಯಾಟ್ ಆಗಿದೆ. ವೈಡಾಗಿ ಏನು ಅಷ್ಟು ವೈಡಾಗಿ ಇಲ್ಲ ಅಂತ ಅನಿಸುತ್ತೆ ನನಗಂತೂ. ಸೊ ಐ ವೋಟ್ ಫಾರ್ ಬಾಯ್. ಪ್ರೆಗ್ನೆನ್ಸಿ ಬ್ರೈನ್ ಹೇಗಿದೆ ಅಂತ, ಕ್ಲಮ್ಸಿ ಆಗಿದೆಯಾ ಅಥವಾ ಅಲರ್ಟ್ ಆಗಿದೆಯಾ ಅಂತ. ಸೊ ಪ್ರೆಗ್ನೆನ್ಸಿ ಬ್ರೈನ್ ನನಗೆ ಅಲರ್ಟ್ ಆಗೇನಿಲ್ಲ, ಕ್ಲಮ್ಸಿ ಆಗಿಯೇ ಇದೆ. ಸೊ ಬಾಯ್ ಅಂತ ಇದೆ. ಇಲ್ಲಿ ಕಾಮ್ ಆಗಿದ್ದೀರಾ, ಆಂಕ್ಸಿಯಸ್ ಕಾಮ್ ಅಥವಾ ಆಂಕ್ಸಿಯಸ್. ಸೊ ಮೂಡ್ ಅಂತ ಬಂದರೆ ಸಿಕ್ಕಾಪಟ್ಟೆ ಮೂಡ್ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಒಂದ್ಸಲ ಅಳು ಬರ್ತಾ ಇರುತ್ತೆ, ಒಂದ್ಸಲ ಹ್ಯಾಪಿಯಾಗೇ ಇರ್ತೀನಿ. ಜಾಸ್ತಿ ಸಿಕ್ಕಾಪಟ್ಟೆ ಮೂಡ್ ಸ್ವಿಂಗ್ಸ್ ಇದೆ. ಸೊ ನಾನಿಲ್ಲಿ ವೋಟ್ ಮಾಡ್ತಾ ಇರೋದು ಬೇಬಿ ಗರ್ಲ್. ಸೋಲನ್ ಲೆಗ್ಸ್, ಕಾಲೇನಾದರೂ ಉದ್ಕೊಂಡಿದೆಯಾ, ಎಸ್ ಅಥವಾ ನೋ. ಕಾಲು ಇದುವರೆಗೂ ನನಗೆ ಉದ್ಕೊಂಡಿಲ್ಲ. ಜಾಸ್ತಿ ಹೊತ್ತು ನಿಂತ್ಕೊಂಡು ಕೆಲಸ ಮಾಡಿದ್ರೆ ಸ್ವಲ್ಪ ಲೈಟಾಗಿ ಉದ್ಕೊಂಡಿರೋ ಥರ ಅನಿಸುತ್ತೆ. ಅದು ಬಿಟ್ಟರೆ ಕಾಲು ನನಗೆ ಯಾವತ್ತೂ ಹೆಚ್ಚಿನದಾಗಿ ಉದ್ಕೊಂಡಿಲ್ಲ. ಸೊ ಇಟ್ಸ್ ನೋ, ಬೇಬಿ ಗರ್ಲ್. ಹೇರ್, ನೆಕ್ಸ್ಟ್ ಇರೋದು ಹೇರ್ ಮತ್ತು ನೈಲ್ಸ್. ಥಿಕ್ ಆ್ಯಂಡ್ ಲಾಂಗು, ಥಿನ್ ಅಥವಾ ಬ್ರಿಟಲ್. ಹೇರ್ ಗ್ರೋತ್ ನನಗೇನು ಅಷ್ಟಾಗಿ ಹೇರ್ ಗ್ರೋತ್ ಆಗಿದೆ ಅಂತ ಅನ್ನಿಸ್ತಾ ಇಲ್ಲ. ಅಷ್ಟಾಗಿ ಏನು ಹೇರ್ ಗ್ರೋತ್ ಆಗಿಲ್ಲ. ಪ್ರೆಗ್ನೆಂಟ್ ಆದಾಗಿಂದ ಒಂದು ಸ್ವಲ್ಪ ಆ್ಯಸ್ ಯೂಶುವಲ್ ಆಗಿದೆ. ಹೇರ್ ಗ್ರೋತ್ ಏನೂ ಇಲ್ಲ. ಸೊ ತಿನ್ನು. ನೈಲ್ಸ್ ಬಂದು ನೋಡ್ತಾ ಇರ್ಬೋದು, ಸ್ವಲ್ಪ ಬ್ರಿಟಲ್ ಆಗಿದೆ. ಥಿನ್ ಮತ್ತು ಬ್ರಿಟಲ್ಗೆ ಕೊಡ್ತೀನಿ. ಥಿನ್ ಮತ್ತು ಬ್ರಿಟಲ್ ಇರೋದು ಇಟ್ಸ್ ಅ ಗರ್ಲ್. ನೆಕ್ಸ್ಟ್ ಇಲ್ಲೇನಿದೆ ಅಂದರೆ ಪಾರ್ಟ್ನರ್ ವೆಯ್ಟ್ ಸೇಮ್ ಇದೆಯಾ ಅಥವಾ ಗೇನ್ ಆಗಿದೆಯಾ ಅಂತ. ಪಾರ್ಟ್ನರ್ ವೆಯ್ಟು ಅವ್ರನ್ನ ನಮ್ಮ ಮನೆಯವ್ರ ವೆಯ್ಟು ಚೆಕ್ ಮಾಡಿಸಿಲ್ಲ. ಸೊ ಹೇಗಿದ್ದಾರೋ ಹಾಗೇ ಇದ್ದಾರೆ, ಸೇಮ್ ಆಗೇ ಇದೆ, ಎಲ್ಲೂ ಗೇನ್ ಆಗಿಲ್ಲ ಅಂತ ಅನಿಸುತ್ತೆ ನನಗೇನು. ಸೊ ಇಟ್ಸ್ ಅ ಬಾಯ್. ಸ್ಲೀಪಿಂಗ್ ಆನ್ ಜಾಸ್ತಿ ಬಲಗಡೆ ಮಲಗ್ತೀವ ಅಥವಾ ಎಡಗಡೆ ಮಲಗ್ತೀವ ಅಂತ ಇದೆ ಇಲ್ಲಿ. ಯೂಶಲಿ ಕಾಮನ್ ಆಗಿ ಲೆಫ್ಟ್ ಸೈಡ್ ಮಲಗಿದ್ರೆ ಬೇಬಿ ಬಾಯ್ ಅಂತ ಹೇಳ್ತಾರೆ, ರೈಟ್ ಸೈಡ್ ಮಲಗಿದ್ರೆ ಬೇಬಿ ಗರ್ಲ್ ಅಂತ ಹೇಳ್ತಾರೆ. ಸೊ ನಾನು ಹೆಚ್ಚಿನದಾಗಿ ಯಾವಾಗಲೂ ಲೆಫ್ಟ್ ಸೈಡೇ ಆದಷ್ಟು ಮಲಗೋದಕ್ಕೆ ಟ್ರೈ ಮಾಡ್ತೀನಿ. ಲೆಫ್ಟ್ ಸೈಡ್ ಮಲಗೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ನು ಬೇಬಿಗೆ ಚೆನ್ನಾಗಾಗುತ್ತೆ ಅಂತ. ಏನೇ ಟ್ರೈ ಮಾಡಿದ್ರೂ ಎಡಗಡೆ ಮಲಗಬೇಕು, ಲೆಫ್ಟ್ ಸೈಡ್ ಮಲಗಬೇಕು ಅಂತ ಯಾವಾಗೋ ರೈಟ್ ಸೈಡ್ ತಿರುಗಿರ್ತೀನಿ. ನನಗೆ ಜಾಸ್ತಿ ಕಂಫರ್ಟಬಲ್ ಆಗೋದು ರೈಟ್ ಸೈಡೇ. ನಾನು ಹೆಚ್ಚು ಮಲಗೋದು ರೈಟ್ ಸೈಡು. ಹಾಗಾಗಿ ನಾನಿಲ್ಲಿ ವೋಟ್ ಮಾಡ್ತಾ ಇರೋದು ಬೇಬಿ ಗರ್ಲ್. ಹೆಡ್ಏಕ್, ಎಸ್ ಆರ್ ನೋ. ಹೆಡ್ಏಕ್ ಇದ್ದರೆ ಬೇಬಿ ಬಾಯ್ ಅಂತೆ. ಹೆಡ್ಏಕ್ ತಲೆನೋವು ಇಲ್ಲ ಅಂದರೆ
ಬೇಬಿ ಗರ್ಲ್ ಅಂತೆ. ನನಗೆ ಯಾವುದೇ ರೀತಿಯ ತಲೆನೋವು ಕಾಣಿಸ್ಕೊಂಡಿಲ್ಲ. ಸೊ ಹಾಗಾಗಿ ಬೇಬಿ ಗರ್ಲ್. ಲೀನಿಯಾ ನಿಗ್ರಾ ಲೆಂತ್ ಅಬೋವ್ ಬೆಲ್ಲಿ ಬಟನ್, ಬಿಲೋ ಬೆಲಿ ಬಟನ್. ಲೀನಿಯಾ ನಿಗ್ರಾ ಲೆಂತ್. ಲೀನಿಯಾ ನಿಗ್ರಾ ಅಂದರೆ ಹೊಟ್ಟೆ ಮೇಲೆ ಒಂದು ಬ್ಲ್ಯಾಕ್ ಕಲರು ಡಾರ್ಕ್ ಆಗಿ ಹಿಂಗೆ ಉದ್ದದಾಗಿ ಮಾರ್ಕ್ ಬಂದಿರುತ್ತಲ್ವ, ಅದನ್ನ ಲೀನಿಯಾ ನಿಗ್ರಾ ಅಂತ ಕರೀತಾರೆ. ನನಗೆ ಆ ಲೈನ್ ಇಲ್ಲ. ಪೃಥ್ವಿ ಪ್ರೆಗ್ನೆನ್ಸಿಲಿ ಸಿಕ್ಕಾಪಟ್ಟೆ ಡಾರ್ಕ್ ಆಗಿ ಉದ್ದದಾಗಿ ಮೇಲಿಂದ ಬೆಲಿ ಬಾಟಮ್ ಕೆಳಗವರೆಗೂ ಲೈನ್ ಇತ್ತು. ಈ ಪ್ರೆಗ್ನೆನ್ಸಿಲಿ ಆ ಥರ ಯಾವುದೇ ಲೈನ್ ಇಲ್ಲ. ಹಾಗಾಗಿ ಅಬೋವು ಇಲ್ಲ, ಬಿಲೋನು ಇಲ್ಲ. ಸೊ ಮಾಮ್ ಸ್ಕಿನ್ ಫೀಲ್ಸ್ ಡ್ರೈ ಸಾಫ್ಟ್. ನನ್ನ ಸ್ಕಿನ್ನು ಡ್ರೈ ಇದೆಯಾ ಸಾಫ್ಟ್ ಇದೆಯಾ ಅಂತ. ಸೊ ನನ್ನ ಸ್ಕಿನ್ನು ಅಂಥ ಡ್ರೈನೆಸ್ ಏನಿಲ್ಲ, ಸಾಫ್ಟ್ ಸಾಫ್ಟ್. ಬಾಡಿ ಟೆಂಪರೇಚರ್. ಬಾಡಿ ಟೆಂಪರೇಚರ್ ಕೋಲ್ಡ್ ಆಗಿದೆಯಾ ಹಾಟ್ ಆಗಿದೆಯಾ. ಕೋಲ್ಡ್ ಆಗಿದ್ರೆ ಬೇಬಿ ಬಾಯ್ ಅಂತೆ, ಹಾಟ್ ಆಗಿದ್ರೆ ಬೇಬಿ ಗರ್ಲ್ ಅಂತೆ. ನನ್ನ ಬಾಡಿ ಟೆಂಪರೇಚರ್ ಯಾವಾಗಲೂ ಹಾಟ್ ಆಗಿರುತ್ತೆ. ಸಿಕ್ಕಾಪಟ್ಟೆ ಸೆಕೆ ಆಗ್ತಾ ಇರುತ್ತೆ ಗುರು, ತಡೆಯೋಕ್ಕೆ ಆಗಲ್ಲ, ಸಿಕ್ಕಾಪಟ್ಟೆ ಸೆಕೆ. ಸೊ ತುಂಬಾ ಹಾಟ್ ಬೇಬಿ ಗರ್ಲ್. ಸೊ ಇದಾಗಿತ್ತು ಇವತ್ತಿನ ಬೇಬಿ ಜೆಂಡರ್ ಪ್ರೆಡಿಕ್ಷನ್. ತುಂಬ ಕ್ರೇಜಿಯಾಗಿರುತ್ತಲ್ವ. ಮಗು ಊಟಕ್ಕಿಂತ ಮುಂಚೆ ನನಗೆ ಹೆಣ್ಮಗು ಆಗುತ್ತಾ ಅಥವಾ ಗಂಡು ಮಗು ಆಗುತ್ತಾ ಅಂತ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ. ಮಗು ಯಾವ ಮಗು ಆದ್ರೂ ಪರವಾಗಿಲ್ಲ, ಆರೋಗ್ಯವಾಗಿ ಹೆಲ್ದಿಯಾಗಿ ಹುಟ್ಟಿದ್ರೆ ಸಾಕು. ಇದೆಲ್ಲ ನಿಜ ಅಂತಲೂ ಹೇಳೋಕ್ಕಾಗಲ್ಲ. ಕೆಲವೊಂದ್ಸಲ ಪೃಥ್ವಿ ಹಾರ್ಟ್ ರೇಟ್ ಬಂದು 150 ಮೇಲೇ ಇತ್ತು. 150 ಮೇಲಿದ್ರೆ 150 ಮೇಲೇ ಇತ್ತು, 140 ಮೇಲೇ ಇತ್ತು. ಸೊ ಅವನು ಗಂಡು ಮಗು, ಹೆಣ್ಮಗು ಅಲ್ಲ. ಆಮೇಲೆ ಇದೆಲ್ಲ ಸುಮ್ಮನೆ ಪ್ರೆಡಿಕ್ಷನ್ಗಷ್ಟೇ ಅಂತ ಅನಿಸುತ್ತೆ, ಯಾವುದು ನಿಜ ಅಲ್ಲ. ಸೊ ಒಬ್ಬೊಬ್ರು ಬಾಡಿ ಒಂದೊಂದು ಥರ ಇರುತ್ತೆ. ಒಬ್ಬೊಬ್ರು ಬಾಡಿ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬೇಬಿ ಬಂಪ್ ಹೈ ಇರುತ್ತೋ ಲೋ ಇರುತ್ತೋ ಅಂತ ಅವರ ಬಾಡಿ ಹಾಗೆ ಸೆಟ್ ಮಾಡ್ಕೊಂಡಿರುತ್ತೆ ಬಾಡಿ. ಸೊ ಯಾವುದು ಹೆಣ್ಮಗು ಆಗುತ್ತಾ ಗಂಡು ಮಗು ಆಗುತ್ತಾ ಅಂತ ಹೆಚ್ಚಿನದಾಗಿ ಹೇಳೋದಕ್ಕಾಗಲ್ಲ. ಸೊ ಇದಾಗಿತ್ತು ಇವತ್ತಿನ ಬೇಬಿ ಜೆಂಡರ್ ಪ್ರಿಡಿಕ್ಷನ್. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್, ನಮಸ್ತೆ.